ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಂತರ ಬಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರನ್ನು ಕೂಡ ತಾವು ಭೇಟಿ ಮಾಡಿದ್ರಿ. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ತಾವು ಹೋಗಿ ನೋಡಿ, ಚರ್ಚೆ ಮಾಧ್ಯಮದಲ್ಲಿ ಇರೋದು. ನಾವು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ. ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಏನು ಚರ್ಚೆ ಮಾಡಿದ್ದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದರೆ ಕೇಶವ ಕೃಪಾಗ ರಿಪೋರ್ಟಿಂಗ್ ಮಾಡಲಿ. ನೋಡಿ, ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಇತ್ತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಬರ್ಲಿಕ್ಕೆ ಆಗಿರಲಿಲ್ಲ. ನಾವು ಟೈಮ್ ಕೇಳಿದ್ವಿ, ನಮ್ಮ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PC ತೋರ್ಸೋಕ್ಕೆ. ಅವರಿಗೂ ಕುತೂಹಲ ಇತ್ತು. ಸೊ ಟೈಮ್ ಕೊಟ್ಟಿದ್ರು, ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ. ಅದರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ತಾವು ವರದಿ ಕೊಟ್ಟಿದ್ದಾರೆ. ಯಾರು ಹೇಳಿರೋದು? ನಾವಿಬ್ಬರೇ ಇದ್ವಲ್ಲ. ಈಗ ವರದಿ ಕೊಟ್ಟಿದ್ದಾರೆ, ಅದು ಇಸ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ವರಿಷ್ಠರಿದ್ದಾರೆ, ಅವ್ರ ತೀರ್ಮಾನಗಳು ತಗೋತಾರೆ. ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ಸಾಮಾನ್ಯವಾಗಿ ನಾವೆಲ್ಲ ಹೋದಾಗ ಅವರೇ ಕೇಳಿರ್ಬೋದು ಅಥವಾ ತಾವಾಗಿ ಇಲ್ಲ, ಕೇಳಿರ್ಬೋದು, ಕೇಳಿದ್ದಾರೆ, ಅವೆಲ್ಲ ಈ ಮಾಧ್ಯಮದಲ್ಲಿ ಹೇಳಕ್ಕಾಗತ್ತಾ? ನೋಡಿ, ಆಗ್ಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, AICC ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ನಾವು ತೀರ್ಮಾನ ತಗೋತೀವಿ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಎಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಗೊಂದಲ ಎಲ್ಲಿದೆ? ಸಂದರ್ಭ ಬಂದಾಗ ಮಾಡ್ತಾರೆ. ಈಗ ಸಂದರ್ಭ ಸೂಕ್ತ ಅನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಈಗ ಗೊಂದಲ ಇರೋದು BJP-ನಲ್ಲಿ, ಮಾಧ್ಯಮದಲ್ಲಿ, ಕಾಂಗ್ರೆಸ್ನಲ್ಲಿ ಇಲ್ಲ ಅಲ್ಲ. ಸರ್, ಈಗ ನಿಮ್ಮ ಶಾಸಕರು ಗುಂಪಾಗಿ ಡೆಲ್ಲಿಗೆ ಅವರು ಯಾರೇ ಹೋದ್ರು ಕೂಡ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲೇ ಮಾತಾಡೋದಕ್ಕಿಂತ ನಮ್ಮ ವರಿಷ್ಠರಿದ್ದಾರೆ, ರಣದೀಪ್ ಅವರು ನಮ್ಮ ಉಸ್ತುವಾರಿ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. PCC ಅಧ್ಯಕ್ಷರು ಇದ್ದಾರೆ, ಅಲ್ಲಿ ಹೋಗಿ. CM ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಅಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. CWC ಮೆಂಬರ್ಸ್ ಹಲವಾರು ಜನ ನಮ್ಮ ರಾಜ್ಯದಿಂದ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಬೋದು. ಯಾರು ನಮ್ಮ ಅಭಿಪ್ರಾಯವನ್ನ ವರಿಷ್ಠರಿಗೆ ತಿಳಿಸಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಗೊಳುತ್ತೆ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅಂತ CM ಅವರು ಹೇಳಿದಾರಲ್ಲ. ತಾವು ಅಲ್ಲಿ ಹೋಗಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ರಿ. ಕಾಂಗ್ರೆಸ್ ಹೋಗಿದ್ರು, ಬಹುಶಃ ಸಹಜವಾಗಿ ಏನೋ ಸಂದೇಶವನ್ನು ಕಳಿಸಿರ್ಬೋದು. ಪ್ರಸ್ತುತ ಪರಿಸ್ಥಿತಿ ಸಚಿವರು ಇದ್ದೀರಿ, ಇದ್ದವರು ಇಬ್ರು ಸಂದೇಶ ಕೊಟ್ಟಿದಾರ ಬಿಟ್ಟಿದಾರ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅಂತ ತಿಳಿಸಿದ್ದೇವೆ. ಅದು ಬ್ರೀಫಿಂಗ್ ಯಾವಾಗ್ಲೂ ನಾವು ಕೊಡ್ತೀವಲ್ಲ. ಯಾವ ಮಂತ್ರಿಗಳಿಗೆ ಅಲ್ಲಿ ಕೇಂದ್ರ ಸಚಿವರಿಗೆ ಭೇಟಿ ಆದಾಗೂ ಕೂಡ ನಾವು ಹೋಗಿ ಮಂತ್ರಿ ಯಾರು CM ಅವರಿಗೆ ಮತ್ತೆ DCM ಅವರಿಗೆ ಭೇಟಿಯಾಗಿ, ಸರ್ ಹಿಂಗೆ ಈ ಮಂತ್ರಿಗೆ ಭೇಟಿಯಾಗಿದ್ವಿ, ಇವ್ರು ಹಿಂಗೆ ಹೇಳಿದ್ರು, ರಾಜ್ಯದ ನಮ್ಮ ಬೇಡಿಕೆಗಳನ್ನು ಇಟ್ಟು ಬಂದಿದ್ದೀವಿ ಅಂತ ರಿಪೋರ್ಟಿಂಗ್ ಮಾಡ್ತೀವಿ. ಅದೇ ರೀತಿ ವರಿಷ್ಠರಿಗೆ ಭೇಟಿ ಆದಾಗ ಕೂಡ ನಾವು ಹೇಳ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಆಳಂದ ಇದು ಊಟಚೋರಿ ಪ್ರಕರಣ ನಡೆದಿದೆ, ಮಹದೇವಪುರದ ನಡೆದಿದೆ, ನಿಮ್ಮ ಚಿಲುಮೆ ಟ್ರಸ್ಟ್ ನಡೆದಿದೆ. ಅದೆಲ್ಲನೂ ಕೂಡ ಹೋಗಿ ಚರ್ಚೆ ಮಾಡಿ ಬಂದಿದ್ದೀವಿ. ಸೊ ಹೇಗೆ ತಗೋಬೇಕು, ಏನು ಮಾಡಬೇಕು ಅಂತ ಅದನ್ನು ಕೂಡ ಚರ್ಚೆ ಆಗಿದೆ, ಹೊರತು ಬೇರೆದು ಯಾವುದೂ ಇಲ್ಲ. DK ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪವರ್ ಶೇರಿಂಗ್ ವಿಚಾರ ನಮ್ಮ 5-6 ಜನರ ನಡುವೆ ನಡೆದಿರ್ತಕ್ಕಂಥ. ನೋಡಿ, ಇದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವರೇ. ನಾನು ಹೇಳೋದು ನೀವು ಕೇಳೋದಿಲ್ಲ. ನಾನು ಏನು ಮಾಡಲಿ? ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನು ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನು ತೀರ್ಮಾನ ತಗೊಂಡ್ರು ವರಿಷ್ಠರು ತಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದಾರ? ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಬಟ್ ನಿಮ್ಮ ಪಕ್ಷದ ನಾಯಕರು ಹೇಳ್ತಾರೆ ಸರ್ ಇದೆಲ್ಲ ಕ್ಲಿಯರ್ ಆಗಲಿ, ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತಾನೆ. ಅದೇ ವಾಟ್ ಎವರ್ ಇಟ್ ಈಸ್, ಕ್ಲಿಯರ್ ಎಲ್ಲ ಆಗಬೇಕು. ವರಿಷ್ಠರ ಅಂಗಳದಲ್ಲಿ ಆಗಬೇಕು, ಮಾಧ್ಯಮದಲ್ಲ. ನಾವು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡಿದ್ದು ಕ್ಲಿಯರ್ ಮಾಡೋಕ್ಕಾಗ್ತದೆ? ಅದೇ ನಮ್ಮ ಶಾಸ್ತ್ರಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ನಾನು ಬಂದು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡು ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರೆ ಅದು ಏನು, ಅದು ವ್ಯರ್ಥ. ಸರ್, ಸಹಜ ಸರ್. ಈ ಸಂದರ್ಭದಲ್ಲಿ ತಾವು ಹೋಗಿದ್ದೀರಿ, ತಾವು ಹಿರಿಯ ಸಚಿವರಿದ್ದೀರಿ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡದೇ ಇರುತ್ತಾ ಸರ್? ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಕಟ್ಟೆಸಿನ ಮಾತುಗಳು ಇರ್ತಾವಲ್ಲ ರಾಜ್ಯ ರಾಜಕಾರಣದ. ನೋಡಿ, ಇದ್ರೂ ಇರ್ಬೋದು, ಇರದೇ ಇರ್ಬೋದು ಅಲ್ವಾ. ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು? ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ? ತಾವು ಮಾತಾಡಿದ್ರೆ ಹೊರಗಡೆ ಹೇಳುವಂಥದ್ದು ಏನೂ ಇಲ್ಲ. ನೋಡಿ, ಆಗ್ಲೇ AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊಂತೀನಿ ಅಂತ. CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ. DCM ಅವರು, ನಾನು ಒಬ್ಬ ಶಿಸ್ತಿನ ಸಿಪಾಯಿ ಇದ್ದೀನಿ, ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ, ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತಲೇ ಹೇಳಿರೋದು. ಸೊ ಇದರಲ್ಲಿ ಗೊಂದಲ ಏನಿದೆ? ಎವ್ರಿಬಡಿ ಹ್ಯಾಸ್ ಲೆಫ್ಟ್ ಇಟ್ ಟು ದ
ಹೈಕಮಾಂಡ್ 29ಕ್ಕೆ ಬಹುತೇಕ ಮಾತುಕತೆ ಒಂದು ಮೀಟಿಂಗ್ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಸರ್ ದೆಹಲಿ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 29, 30 ಈ ಡೇಟ್ಗಳು ಎಲ್ಲಿಂದ ಸಿಗುತ್ತೆ ತಮಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಈ ಬೆಳವಣಿಗೆಗಳ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸಿಎಂ ಮಾಡಬೇಕು, ಅವ್ರು ಮಾಡಿದ್ರೆ ಸಮರ್ಥರಿದ್ದಾರೆ ಅನ್ನೋದು ಮಾತನ್ನ ಹಿರಿಯ ಸಚಿವರು ಮಾತಾಡ್ತಿದ್ದಾರೆ. ನೋಡಿ ಇವರೇ, ಇಲ್ಲಿ ಚುನಾವಣೆ ನಡೆದಾಗೆಲ್ಲ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಾರೆ, ಮೇಲ್ಗಡೆ ಪಾರ್ಲಿಮೆಂಟ್ ನಡೆದಾಗೆಲ್ಲ ಪ್ರಧಾನಮಂತ್ರಿ ರೇಸ್ನಲ್ಲಿ ಇರ್ತಾರೆ. ಅವೆಲ್ಲ ನೋಡಿ ಇವಾಗ ಅಪ್ರಸ್ತುತ ಚರ್ಚೆಗಳು. ಮಾನ್ಯ ಖರ್ಗೆ ಸಾಹೇಬರು ಕೂಡ ಹಿಂದೆನೇ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ. ಅದ್ರ ಬಗ್ಗೆ ಹೆಚ್ಚೇನು ಪ್ರಸ್ತಾವನೆ ಮಾಡಿ ಅದು ಉದ್ದಿಗೆ ಎಳೆಯೋದು ಅವಶ್ಯಕತೆ ಇಲ್ಲ. ಎಲ್ಲಾ ಸಮುದಾಯದ ಜನರು ಕೂಡ ಅವರ ನಾಯಕರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಈಗ ಹಿಂದುಳಿದ ವರ್ಗದವ್ರು ಕೇಳ್ತಾರೆ, ಮೇಲ್ವರ್ಗದವ್ರು ಕೇಳ್ತಾರೆ, ಅಲ್ಪಸಂಖ್ಯಾತರು ಕೇಳ್ತಾರೆ, ದಲಿತರು ಕೇಳ್ತಾರೆ. ದರ್ ಇಸ್ ನಥಿಂಗ್ ರಾಂಗ್. ಬಟ್ ಎಲ್ಲದಕ್ಕೂ ಸಮಯ ಸಂದರ್ಭ ಅವೆಲ್ಲ ಇರ್ತದೆ. ಸೀನಿಯಾರಿಟಿ ತಗೊಂಡ್ರೆ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು 2 ವರ್ಷ ಇದ್ದೆ, ನಾನು ಕೂಡ ರೇಸ್ ನಲ್ಲಿ ಇದ್ದೀನಿ, ನಾನು ಕೂಡ ಆಕಾಂಕ್ಷಿ ಅನ್ನೋದು ಮಾತಾಡ್ತೀನಿ. ನೋಡಿ, ಹಿಂದೆ DCM ಆಗಿ ಇದ್ದವರು ಅವರು. ನೀವು ಹೇಳ್ದಂಗೆ 8-10 ವರ್ಷ ಅವ್ರದ್ದು ಕೂಡ ಸೇವೆ PCC ಆಗಿ ಸುದೀರ್ಘ ಕಾಲ ಇದ್ದಾರೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅವ್ರ ಅಧ್ಯಕ್ಷರಾದವರು. ಸೊ ಅರ್ಹತೆ ಬಹಳಷ್ಟು ಜನರಿಗಿದೆ ನಮ್ಮ ಪಕ್ಷದಲ್ಲಿ. ದ ಡೆಪ್ತ್ ಇನ್ ಲೀಡರ್ಶಿಪ್ ಇನ್ ಕಾಂಗ್ರೆಸ್ ಇಸ್ ಇಮೆನ್ಸ್. ವಾಟ್ ಎವರ್ ಇಟ್ ಈಸ್, ಅವ್ರವ್ರ ಅಭಿಮಾನ ರೀ, ಏನ್ ಮಾಡಕ್ಕಾಗುತ್ತೆ. ಈಗ ನಾನು ನಿಮ್ಗೆ ತಡೆಯಲಿ ಬಿಜೆಪಿ ಅವ್ರು ಕೇಳ್ಕೊಂಡು ನಾವು ಪಕ್ಷ ನಡ್ಸಕ್ಕಾಗತ್ತಾ? ಅವ್ರದೇ ಪಾಪ ಮನೇಲಿ ಬೆಂಕಿ ತೂರಿತಾ ಇದೆ. ಪಾಪ ವಿಜೇಂದ್ರ ಅವ್ರಿಗೆ ಸೆಕೆಂಡ್ ಟೈಮ್ ಸಿಗುತ್ತಾ ಇಲ್ಲ ಅಂತ ಓಡಾಡ್ತಾ ಇದ್ದಾರೆ. ಅಶೋಕ್ ಅವ್ರಿಗೆ ಪಾಪ ಚೂ ಬಿಟ್ಟಿದ್ದಾರೆ. ಇಲ್ಲಿ ಯಾವ್ದಾದ್ರು ಒಂದು ವಿಷಯ 2.5 ವರ್ಷದಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷದವರು ತಗೊಳಕ್ಕಾಗಿದ್ಯಾ ಹೇಳಿ? Sadananda says we are ready to give outer support to Mr. D.K. Shivakumar. What kind of statement is? How you read it? ಐ ಡೋಂಟ್ ನೋ. ಅವರು ಪೊಲಿಟಿಕಲ್ ರೆಲೆವೆನ್ಸಿಗೆ ಏನೇನು ಹೇಳ್ತಾರೆ ಸದಾನಂದ ಗೌಡರು ನನಗೆ ಗೊತ್ತಿಲ್ಲ. ಅವರಿಗೂ ರಾಜೀನಾಮೆ ಕೊಡ್ಸಿದ್ರಲ್ಲ, ಈಗ ಸುಮ್ಮನೆ ಯಾವುದೋ ಹೈಕಮಾಂಡ್ ಜೊತೆ ಚೆನ್ನಾಗಿರ್ಬೇಕು ಅಂತ ಇದೆ. ನಮ್ಮ ಕಾಲ್ ಚಪ್ಲಿನೂ ಆ ಕಡೆ ಹೋಗೋದಿಲ್ಲ. ನಮಗೇನು ಇದು ಬಿದ್ದಿದೆಯೋ BJP ಅವ್ರ ಹತ್ರ ಔಟ್ಸೈಡ್ ಸಪೋರ್ಟ್ ತೊಗೊಂಡು ಮಾಡೋಕ್ಕೆ? ನಮ್ಮ ತತ್ವನೇ ಬೇರೆ, ನಮ್ಮ ಸಿದ್ಧಾಂತ ಬೇರೆ. ನಮಗೇನು ನಾವು ಅಂಥ ಕೆಟ್ಟ ಕಾಲ ಬಂದಿಲ್ಲ ಇವ್ರ ಹತ್ರ ಹೋಗ್ಬಿಟ್ಟು ಸಪೋರ್ಟ್ ಕೇಳೋದು ಮಾಡೋದು. ಅವಲ್ಲ ಇವ್ರೆಲ್ಲೋ ರಾತ್ರಿ ಹೊತ್ತು ಕನ್ಸು ಕಂಡಿರಬೇಕು, ಹಗಲಲ್ಲಿ ಕನ್ಸು ಕಂಡಿರಬೇಕು. ಅದು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅದೇ ನಿಜ ಆಗ್ತದ? ಅವರೆಲ್ಲ ಹೆಂಗಾಗಿದ್ದು CM, ಅದನ್ನು ಹೇಳಲಿ ಅಲ್ಲ ಜನರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.